ಹೋದರೆ, ಯಾವುದಾದ್ರೂ ಬೆಟ್ಟದ ಮೇಲೆ ಹೋದರೆ, ಹಿಮಾಲಯ ಕಡೆಗೆ ಹೋದರೆ, ಎಲ್ಲೇ ಹೋದ್ರು, ಸಮುದ್ರದ ಕಡೆ ಹೋದ್ರೆ, ಎಲ್ಲಿ ಹೋದ್ರೂ ಕೂಡ ಇವತ್ತಿನ ದಿವಸ ನಿಮಗೆ ಪ್ಲಾಸ್ಟಿಕ್ ಮಾಲಿನ್ಯ ಕಣ್ಣಿಗೆ ಒಂಥರ ಬಹಳ ಏನ್ ಹೇಳ್ತೀರಿ, ಬಹಳ ಗಲೀಜಾಗಿ ಕಾಣುವಂತ ಇರುವಂತಹ ಒಂದು ಸನ್ನಿವೇಶ. ಅಂಥದ್ರಲ್ಲಿ ನಾವೆಲ್ಲರೂ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಬೇಕು. ಇಲ್ಲಿ ಸುಮಾರು 1,63,750 ಸಸಿ ಮಡಿ ಸಿಕ್ಕಿರ್ತಲ್ಲ, ಆ ಚೂಡನ್ನ ಆ ಬೇರಿಗೆ ಹತ್ತಿ ನಂತರ ಮೇಲ್ಚಾರದಲ್ಲಿ ಹೋದ್ರೆ ಖಂಡಿತ ನಾವು ಒಂದು ಆದಾಯ ಹೌದು ಅಲ್ವೋ. ಮೇ ತಿಂಗಳಲ್ಲಿ ಕಳೆದ 10 ವರ್ಷ ಮಾಡಿದರೆ ಏನೇನು ಅದಕ್ಕೆ ಏನು ಕೊರತೆ ಇದೆ, ಯಾವ ಗೊಬ್ಬರ ಹಾಕಿದರೆ ಅದು ಇಳುವರಿ ಬರುತ್ತೆ ಅಂತ ಹೇಳ್ಯಾರೆ. ಆಮೇಲೆ ಬೆಳೆ ಕೂಡ ಪದ್ಧತಿಯನ್ನು ಚೇಂಜ್ ಮಾಡಬೇಕು. ಪ್ರತಿ ವರ್ಷ ನಮ್ಮ ಭಾಗದಾಗ ಜಾಸ್ತಿ ಮೆಣಸಿಗೆ ಹಾಕ್ತಿದ್ರು, ಅದರ ಬೆಳೆ ಚೇಂಜ್ ಮಾಡಿರಿ, ಅಂದರೆ ಜೋಳ ಹಾಕ್ಬೋದು ಅಥವಾ ಮೆಕ್ಕೆಜೋಳ ಹಾಕ್ರಿ. ಅಂದರೆ ಬೆಳೆ ಚೇಂಜ್ ಮಾಡಿದರೆ ಅದು ಫಲವತ್ತತೆ ಕೂಡ ಚೆನ್ನಾಗಿರ್ತದೆ ಅಂತೇಳಿ ನಮ್ಮ ರೈತ ಬಾಂಧವರಿಗೆಲ್ಲ ವಿಜ್ಞಾನಿಗಳು ಬಂದು ತಿಳಿಸ್ಯಾರ. ನಮ್ಮ ಕೊಳೂರು ಗ್ರಾಮಕ್ಕೆ ಮಣ್ಣು ಪರೀಕ್ಷೆ ಆಮೇಲೆ ಬಿತ್ತನೆ ಬೀಜ ಎಲ್ಲ ತಗೋಬೇಕಂತ ಇಲ್ಲಿಗೆ ಹೇಳಿದ್ದಾರೆ ನಮಗೆ. ಆದರೆ ಎಲ್ಲ ರೈತರು ಮಣ್ಣು ಪರೀಕ್ಷೆ ಮಾಡಿದರೆ ಮುಂದೆ ಅದಕ್ಕೆ ಏನೇನು ಬೇಕು, ಪೊಟ್ಯಾಷಿಯಮ್ಮು ಆಮೇಲೆ ಈ ಕಾಂಪ್ಲೆಕ್ಸು ಏನೇನು ಬೇಕೋ ಎಲ್ಲ ಗೊತ್ತಾಗಿದೆ. ಇಲ್ಲಾಂದರೆ ನಾವು ಯಾವುದೇ ಗೊಬ್ಬರ ಹಾಕಿ ಯಾವುದು ಮಾಡ್ಕೊಂತಿದ್ರೆ ಅದು ಅರ್ಥ ಆಗೋದೇ ಇಲ್ಲ. ಎಲ್ಲರೂ ಪರೀಕ್ಷೆ ಮಾಡಿ ಕೃಷಿಯೇತರ ಉದ್ಯಮಗಳಿಗೆ ಹೋಗ್ತಾ ಇದ್ದಾರೆ. ಯಾಕೆಂದರೆ ಅದು ಶ್ರಮ ಕಡಿಮೆ ಶ್ರಮದಿಂದ ಲಾಭವನ್ನು ಗಳಿಸ್ಬೋದು ಅಂತ ಉದ್ದೇಶಗಳು ಹೋಗ್ತಾರೆ. ಆಗ ಅದೆಲ್ಲ ನಿಜವಾಗಿ ಆಸಕ್ತಿ ಇಟ್ಟು ವೈಯಕ್ತಿಕ ಗಮನ ಹರಿಸಿ ತಾವು ಕೃಷಿಯನ್ನು ಮಾಡುತ್ತೆ ಆದರೆ ಖಂಡಿತ ಕೃಷಿ ಲಾಭದಾಯಕ ಆಗುತ್ತೆ.